ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳೂಟಿಯಲ್ಲಿ ಸಕಲ ಸೌಲಭ್ಯಗಳೊಂದಿಗೆ ಅರಿವು ಕೇಂದ್ರ. ಗ್ರಾಮೀಣ ಮಕ್ಕಳ ಶಿಕ್ಷಣ ಜ್ಞಾನ ವೃದ್ಧಿಗೆ ಹೊಸ ನಾಂದಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳೂಟಿ ಗ್ರಾಮದಲ್ಲಿ ಪಂಚಾಯಿತಿ ವತಿಯಿಂದ ಸಕಲ ಸೌಲಭ್ಯಗಳನ್ನು ಒಳಗೊಂಡ ಅರಿವು ಕೇಂದ್ರವನ್ನು ಸ್ಥಾಪಿಸಲಾಗಿದ್ದು, ಗ್ರಾಮೀಣ ಮಕ್ಕಳ ಹಾಗೂ ಯುವಕರ ಶೈಕ್ಷಣಿಕ ಅಭಿವೃದ್ಧಿಗೆ ಇದು ಮಹತ್ವದ ಹೆಜ್ಜೆಯಾಗಿದೆ. ಈ ಅರಿವು ಕೇಂದ್ರವನ್ನು 15ನೇ ಹಣಕಾಸು ಆಯೋಗ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ನರೇಗಾ ಅನುದಾನದಡಿ ನಿರ್ಮಿಸಲಾಗಿದ್ದು, ದೂರದೃಷ್ಟಿಯೊಂದಿಗೆ ಈ ಯೋಜನೆಯನ್ನು ಕೈಗೊಂಡ ದಿವಂಗತ ಬೆಳ್ಳೂಟಿ ಸಂತೋಷ್ ಅವರ ಕನಸಿನ ಫಲವಾಗಿ ಇಂದು ಗ್ರಾಮದಲ್ಲಿ ಜ್ಞಾನ ದೀಪವಾಗಿ ಬೆಳಗುತ್ತಿದೆ. ಬೆಳ್ಳೂಟಿ ಸಂತೋಷ್ ಅವರು ಇಂದು ನಮ್ಮ ನಡುವೆ ಇಲ್ಲದಿದ್ದರೂ ಅವರ ಶಿಕ್ಷಣಪರ ಆಶಯಗಳು ಈ ಅರಿವು ಕೇಂದ್ರದ ಮೂಲಕ ಜೀವಂತವಾಗಿದೆ. ನಮ್ಮ ಶಾಲೆ ಹತ್ತಿರ ಒಂದು ಲೈಬ್ರರಿಯನ್ನು ಕಟ್ಟಿಸಿದ್ದಾರೆ. ಅದರಲ್ಲಿ ತುಂಬ ಜನ ಬಂದು ಲೈಬ್ರರಿಯಲ್ಲಿ ಓದ್ತಾ ಇರ್ತಾರೆ. ಭಗವದ್ಗೀತೆ, ಮಾಡಲ್ ಸ್ಟೋರೀಸ್ ಬುಕ್ಸ್ ತುಂಬಾ ಇದ್ದಾವೆ. ಎಲ್ಲರೂ ಪುಟಾಣಿ ಮಕ್ಕಳು, ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ಓದ್ತಾ ಇರ್ತೀವಿ. ತುಂಬಾ ಚೆನ್ನಾಗಿದ್ದಾವೆ ಬುಕ್ಸ್, ಸಿಸ್ಟಮ್ಸ್ ಎಲ್ಲ ಇದ್ದಾವೆ. ತುಂಬ ಉಪಯೋಗ ಆಗ್ತಾ ಇರುತ್ತೆ. ನಾವು ಅದರಲ್ಲಿ ಎಲ್ಲ ಓದಿ ಮಾಡ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ಆನೂರು ಗ್ರಾಮ ಪಂಚಾಯಿತಿ ಸದಸ್ಯೆ ವರಲಕ್ಷ್ಮಿ ಸಂತೋಷ್ ರವರು, ಶಿಕ್ಷಣ ಮತ್ತು ಜ್ಞಾನ ಪ್ರತಿಯೊಬ್ಬರಿಗೂ ಲಭ್ಯವಾಗಬೇಕು ಎಂಬ ಉದ್ದೇಶದಿಂದ ಈ ಅರಿವು ಕೇಂದ್ರ ಸ್ಥಾಪಿಸಲಾಗಿದೆ. ಶಿಕ್ಷಣವೇ ವ್ಯಕ್ತಿಯನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯುವ ಶಕ್ತಿ ಹೊಂದಿದೆ. ಇಲ್ಲಿ ಲಭ್ಯವಿರುವ ಪುಸ್ತಕಗಳು ಮತ್ತು ಸೌಲಭ್ಯಗಳು ನಮ್ಮ ಗ್ರಾಮದ ಮಕ್ಕಳ ಜ್ಞಾನಕ್ಕೆ ಹೊಸ ನಾಂದಿ ಆಡಲಿವೆ ಎಂದು ಹೇಳಿದರು. ಇನ್ನು ಈ ಕಟ್ಟಡದ ಉದ್ಘಾಟನಾ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್, ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾದ BN ರವಿಕುಮಾರ್, PDO ಕಾತ್ಯಾಯಿನಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಬೆಳ್ಳೂಟಿ ಗ್ರಾಮದ ಎಲ್ಲ ಗ್ರಾಮಸ್ಥರು ನೀಡಿದ ಸಹಕಾರ ಮತ್ತು ಪ್ರೋತ್ಸಾಹಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ಇನ್ನು ಗ್ರಾಮದ ಎಲ್ಲ ಮಕ್ಕಳು, ಯುವಕರು ಮತ್ತು ಯುವತಿಯರು ಈ ಅರಿವು ಕೇಂದ್ರವನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಇನ್ನು ಇದೇ ವೇಳೆ ಮಾತನಾಡಿದ ಬೆಳ್ಳೂಟಿ ಸರ್ಕಾರಿ ಶಾಲೆಯ ಶಿಕ್ಷಕಿರವರು, ನಮ್ಮ ಶಾಲಾ ಆವರಣದಲ್ಲಿ ಪಂಚಾಯಿತಿ ವತಿಯಿಂದ ಸ್ಥಾಪಿಸಿರುವ ಈ ಅರಿವು ಕೇಂದ್ರ ಮಕ್ಕಳ ಅಧ್ಯಯನಕ್ಕೆ ಅತ್ಯಂತ ಅನುಕೂಲಕರವಾಗಿದೆ. ಇಲ್ಲಿ ಕಂಪ್ಯೂಟರ್ ವ್ಯವಸ್ಥೆ, ಉತ್ತಮ ಪೀಠೋಪಕರಣಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳು, ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯ ಸೇರಿದಂತೆ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಗ್ರಂಥಗಳು ಲಭ್ಯವಿದೆ. ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಹಾಗೂ ಸ್ವಯಂ ಅಧ್ಯಯನಕ್ಕೆ ಇದು ಬಹಳ ಸಹಕಾರಿಯಾಗಿದೆ ಎಂದರು. ಇನ್ನು ಈ ಸೌಲಭ್ಯವನ್ನು ಗ್ರಾಮಕ್ಕೆ ಒದಗಿಸಿದ ದಿವಂಗತ ಬೆಳ್ಳೂಟಿ ಸಂತೋಷಣ್ಣ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಿದರು. ಇನ್ನು ಅರಿವು ಕೇಂದ್ರದ ಮಹತ್ವವನ್ನು ವಿವರಿಸಿದ ಇತ್ತಲಹಳ್ಳಿ ಸುರೇಶ್ ಮಾತನಾಡಿ, ಬೆಳ್ಳೂಟಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಡಿಜಿಟಲ್ ಲೈಬ್ರರಿ ವ್ಯವಸ್ಥೆ ಆರಂಭವಾಗಿದೆ. ಇಲ್ಲಿ ಸಾಮಾನ್ಯ ಜ್ಞಾನ, ಸಾಹಿತ್ಯ, ಉನ್ನತ ವ್ಯಾಸಂಗ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಿರುವ ಎಲ್ಲ ಪುಸ್ತಕಗಳು ಒಂದೇ ಕಡೆ ಲಭ್ಯವಿದೆ. ಪ್ರತಿದಿನ ವಿವಿಧ ಪತ್ರಿಕೆಗಳು ಇಲ್ಲಿ ಬರುತ್ತಿರುವುದರಿಂದ ಮಕ್ಕಳ ಸಮಕಾಲೀನ ವಿಚಾರಗಳನ್ನು ತಿಳಿದುಕೊಳ್ಳಲು ಸಹಾಯಕವಾಗುತ್ತಿದೆ ಎಂದರು. ಇನ್ನು ಉತ್ತಮ ಗಾಳಿಬದ್ಧ ವ್ಯವಸ್ಥೆ, ಸುವ್ಯವಸ್ಥಿತ ಓದುಗರರ ಕೊಠಡಿ, ಕಂಪ್ಯೂಟರ್ ಲ್ಯಾಬ್ ವ್ಯವಸ್ಥೆ ಈ ಅರಿವು ಕೇಂದ್ರವನ್ನು ನಿಜವಾದ ಜ್ಞಾನ ಭಂಡಾರವನ್ನಾಗಿ ಮಾಡಿದೆ. PDO ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಅರಿವು ಕೇಂದ್ರವು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ, ಜ್ಞಾನ ಮತ್ತು ಸ್ಪರ್ಧಾತ್ಮಕ ಲೋಕಕ್ಕೆ ಸಿದ್ಧಗೊಳ್ಳುವ ಅವಕಾಶಗಳನ್ನು ಕಲ್ಪಿಸಿ ಭವಿಷ್ಯದ ದಿಕ್ಕು ತೋರಿಸುವ ಕೇಂದ್ರವಾಗಲಿದೆ. ನಮಸ್ಕಾರ. ಆನೂರು ಗ್ರಾಮ ಪಂಚಾಯಿತಿ ಬೆಳ್ಳೂಟಿ ಗ್ರಾಮದಲ್ಲಿ ಬರ್ತಕ್ಕಂಥ ಅರಿವು ಕೇಂದ್ರ ಸಕಲ ಸೌಲಭ್ಯಗಳೆಲ್ಲ ಕೂಡಿದೆ. ಈ ಕಟ್ಟಡವನ್ನು 15th ಫೈನಾನ್ಸ್ ಮತ್ತು ನರೇಗಾ ಸ್ಕೀಮಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದರ ಉದ್ದೇಶ ದೂರದೃಷ್ಟಿ ಇಟ್ಕೊಂಡು ಸಂತೋಷ್ ಬೆಳ್ಳೂಟಿಯವರು ಈ ಕಟ್ಟಡ ನಿರ್ಮಾಣ ಯೋಜನೆಯನ್ನು ಕೈಗೊಂಡು, ದುರದೃಷ್ಟ ಏನಂದರೆ ಇವತ್ತು ಅವರು ನಮ್ಮ ಜೊತೆ ಇಲ್ಲ. ಆದರೆ ಅವರ ನೆನಪನ್ನು, ಅವರ ಉದ್ದೇಶವನ್ನು ಸಾಕಾರಗೊಳಿಸ್ತಕ್ಕಂಥ ಇರೋರು ಇಲ್ಲಿರೋಂಥ ಮಕ್ಕಳು. ಅವ್ರ ಉದ್ದೇಶ ಏನಂದರೆ ಶಿಕ್ಷಣ ಎಲ್ರಿಗೂ ಸಿಗಬೇಕು, ಜ್ಞಾನ ಎಲ್ರಿಗೂ ಸಿಗಬೇಕು. ಶಿಕ್ಷಣ ಮತ್ತು ಜ್ಞಾನ ಒಂದು ವ್ಯಕ್ತಿನ ಉನ್ನತ ಮಟ್ಟಕ್ಕೆ ತಗೊಂಡೋಗುತ್ತೆ ಅಂತ ಹೇಳ್ಬಿಟ್ಟು ಆ ಉದ್ದೇಶ ಇಟ್ಕೊಂಡು ಈ ಲೈಬ್ರರಿನ ಅವರು ಓಪನ್ ಮಾಡಿದ್ರು. ಇಲ್ಲಿರ್ತಕ್ಕಂಥ ಬುಕ್ಸು, ಇಲ್ಲಿರ್ತಕ್ಕಂಥ ಸೌಲಭ್ಯ ನಮ್ಮೂರಿನ ಮಕ್ಕಳಿಗೆ ಅವರ ಜ್ಞಾನಕ್ಕೆ ಒಂದು ಹೊಸ ನಾಂದಿಯನ್ನು ಆಡುತ್ತೆ ಅಂದ್ಬಿಟ್ಟು ನಾನು ಭಾವಿಸ್ತಾ ಈ ಕಟ್ಟಡ ಉದ್ಘಾಟನೆಯ ಸಂದರ್ಭದಲ್ಲಿ
ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅವರು ಮತ್ತು ಶಿಡ್ಲಘಟ್ಟ ಕ್ಷೇತ್ರದ MLA ಆದಂತಹ BN ರವಿಕುಮಾರ್ ಸರ್ ಅವರು ಮತ್ತು PDO ಅಧಿಕಾರಿ ಆಗಿರ್ತಂಥ ಕಾತ್ಯಾಯನಿ ಮೇಡಮು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಬೆಲ್ಲುಟಿ ಎಲ್ಲ ಗ್ರಾಮಸ್ಥರು ಕೂಡ ನಮಗೆ ತುಂಬ ಪ್ರೋತ್ಸಾಹವನ್ನು ನೀಡುತ್ತಾರೆ. ಈ ಸಮಯದಲ್ಲಿ ನಾನು ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದರ ಅವಕಾಶವನ್ನು ನಮ್ಮೂರಿನ ಎಲ್ಲ ಗ್ರಾಮದ ಯುವಕರು, ಯುವತಿಯರು, ಮಕ್ಕಳು ಎಲ್ಲರೂ ಇದನ್ನು ಉಪಯೋಗ ಪಡ್ಕೊಬೇಕು ಅಂತ ಹೇಳಿ ನಾನು ಈ ಸಮಯದಲ್ಲಿ ಕೇಳ್ಕೊತೀನಿ. ನಾನು GHPS ಬೆಲ್ಲುಟಿ ಶಾಲೆಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಶಾಲಾ ಆವರಣದಲ್ಲಿ ಒಂದು ಪಂಚಾಯಿತಿ ವತಿಯಿಂದ ಅರಿವು ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಈ ಅರಿವು ಕೇಂದ್ರ ಬಹಳ ಸಹಕಾರಿಯಾಗಿದೆ. ಹೇಗೆ ಅಂದರೆ ನಮ್ಮ ಮಕ್ಕಳ ಸ್ವ ಅಧ್ಯಯನಕ್ಕೆ ತುಂಬ ಪೂರಕವಾದಂತಹ ವಾತಾವರಣನ ಕಲ್ಪಿಸ್ತಾ ಇದೆ. ಹಾಗೆ ಇಲ್ಲಿ ಸಿಸ್ಟಮ್ಸನ್ನು ಸಹ ಇಟ್ಟಿದ್ದಾರೆ. ಮಕ್ಕಳು ಕಂಪ್ಯೂಟರ್ ವರ್ಕನ್ನು ಸಹ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಒಳ್ಳೆಯ ಪೀಠೋಪಕರಣಗಳ ವ್ಯವಸ್ಥೆ ಮಾಡಿದ್ದು ಮಕ್ಕಳು ಓದೋದಕ್ಕೆ ಒಂದು ಆಕರ್ಷಕವಾಗಿ ಮಕ್ಕಳು ಅರಿವು ಕೇಂದ್ರ ಬರೋದಕ್ಕೆ ಸಹಕಾರಿಯಾಗಿದೆ. ಮತ್ತು ಇಲ್ಲಿ ಎಲ್ಲ ರೀತಿಯ ಪುಸ್ತಕಗಳಿದೆ, ಅದೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋ ಬುಕ್ಸ್ ಇದೆ. ಮತ್ತು ಕನ್ನಡ ಕವಿಗಳ ಪುಸ್ತಕ ಇದೆ. ಹಾಗೆ ಇಂಗ್ಲೀಷ್ಗೆ ಸಂಬಂಧಿಸಿದ್ದು ಇದೆ. ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಪುಸ್ತಕಗಳು ಸಹ ಇಲ್ಲಿ ಲಭ್ಯ ಇರೋದ್ರಿಂದ ಮಕ್ಕಳಿಗೆ ನಾವೇನಾದರೂ ಪ್ರಾಜೆಕ್ಟ್ ವರ್ಕ್ಸನ್ನು ಕೊಟ್ಟರೆ ಅವರು ಸೆಲ್ಫ್ ರೀಡಿಂಗ್ ಮಾಡಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡೋದಕ್ಕೆ ತುಂಬ ಅನುಕೂಲ ಇದೆ. ಸೆಲ್ಫ್ ರೀಡಿಂಗ್ಗೆ ಒಂದು ಒಳ್ಳೆಯ ಅವಕಾಶ. ಈ ಒಂದು ಅವಕಾಶವನ್ನು ನಮ್ಮ ಗ್ರಾಮದ ಮಕ್ಕಳಿಗೆ ಕಲ್ಪಿಸಿಕೊಟ್ಟಂತಹ ನಮ್ಮ ಗ್ರಾಮದ ಸಂತೋಷಣ್ಣ ಅವರಿಗೆ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವಿಲ್ಲೇ 5th, 6th, 7th ಓದಿರೋ ಒಂದು ನಮ್ಮ ಅಚ್ಚುಮೆಚ್ಚಿನ ಶಾಲೆ ಇದು. ನಮಗೊಂದು ಖುಷಿ ಕೊಡೋದೇನಂತಂದರೆ ಇಲ್ಲಿ ನಮ್ಮ ಡಿಜಿಟಲ್ ಲೈಬ್ರರಿನ ನಮ್ಮ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಮ್ಮ ಬೆಲ್ಲುಟಿ ಸಂತೋಷರವರ ಒಂದು ಇದರಲ್ಲಿ ಇಲ್ಲಿ ಒಂದು ಗುರುತಿಸಿದ್ರು. ಆ ಒಂದು ಇದನ್ನು ಕಳೆದ ತಿಂಗಳಲ್ಲಿ ಒಂದು ಡಿಜಿಟಲ್ ಲೈಬ್ರರಿಯಾಗಿ ನಮ್ಮ ಇವತ್ತು ರಾಜ್ಯದ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬರೋಂಥದ್ದು ನಮ್ಮ ರಾಜ್ಯದ ಹೆಮ್ಮೆ ಇದೆ. ಅವರು ಕವಿಗಳು ತಕ್ಕಂಥದ್ದು ಇರ್ಬೋದು, ಒಂದು ಜನರಲ್ ನಾಲೆಡ್ಜ್ ತಕ್ಕಂಥದ್ದು ಇರ್ಬೋದು, ಉನ್ನತ ವ್ಯಾಸಂಗಕ್ಕೆ ಮಾಡೋಂಥ ವ್ಯವಸ್ಥೆಗಳಿರ್ಬೋದು, ಎಲ್ಲ ಪುಸ್ತಕಗಳು ಒಂದೇ ಕಡೆ ಸಿಗುವಂಥ ಒಂದು ಸೌಲಭ್ಯ ಇದೆ. ಇಲ್ಲಿ ಪ್ರತಿ ದಿವಸ ಎಲ್ಲರೂ ನ್ಯೂಸ್ ಪೇಪರ್ನ ತರ್ಸೋಕ್ಕಾಗಲ್ಲ. ಅಂಥದ್ದು ನಮ್ಮ ಲೈಬ್ರರಿಗೆ ಎಲ್ಲ ಥರದ ಪೇಪರ್ಸ್ನೂ ಬರ್ತದೆ. ನಮ್ಮ ಮಕ್ಕಳುಗಳು ಅರ್ಧ ಗಂಟೆ ಮುಂಚೆನೇ ಬಂದು ಆ ಒಂದು ಏನು ದಿನಪತ್ರಿಕೆಗಳನ್ನ ನೋಡಿ ಅದರಲ್ಲಿ ವಿಷಯಗಳನ್ನ ಸಂಗ್ರಹಿಸುವಂಥದ್ದಿರ್ಬೋದು, ವಿಷಯಗಳನ್ನ ತಿಳ್ಕೊಂಡಂಥ ವ್ಯವಸ್ಥೆಗಳ ಆಗಿರೋಂಥದ್ದು ತುಂಬ ಸುಂದರವಾಗಿ, ತುಂಬ ನಾಳೆ ಬೆಳಗಿನ ವ್ಯವಸ್ಥೆ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಮ್ಮ PDO ಪಂಚಾಯತಿ ಕಾತ್ಯಾಯನಿ ಮೇಡಮ್ ಅವರಿಗೆ, ನಮ್ಮ ಎಲ್ಲ ಒಂದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅವರಿಗೆಲ್ಲ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ, ಒಂದು ಜ್ಞಾನ ಭಂಡಾರನ ಇಲ್ಲಿ ಕೊಡುವಂಥ ಒಂದು ಲೈಬ್ರರಿ. ಮಕ್ಕಳೆಲ್ಲ ತುಂಬ ವ್ಯವಸ್ಥಿತವಾಗಿ ಕಂಪ್ಯೂಟರ್ ಲ್ಯಾಬ್ ಅಂತ ಆಗಿರುವಂಥದ್ದು, ನಮ್ಮ ಶಿಕ್ಷಕ ವೃಂದದವರಾಗಿರ್ಬೋದು, ಪ್ರತಿಯೊಂದನ್ನು ಜ್ಞಾನ ತಿಳ್ಕೊಳ್ಳೋಕ್ಕೆ ಇದೊಂದು ಜ್ಞಾನ ಭಂಡಾರವಾಗಿದೆ. ಇದೊಂದು ಖುಷಿ ಕೊಡುವಂಥದ್ದು. ಕಳೆದ ಬಾರಿ ನಮ್ಮ ಶಾಸಕರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ನವರು ಇದಕ್ಕೆ ಉದ್ಘಾಟನೆ ಮಾಡಿ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನ ನಮ್ಮ ಸ್ಕೂಲ್ಗೆ ಕೊಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ನಾವು ಓದಿರೋ ಒಂದು ಸ್ಕೂಲ್ಗೆ ಇಷ್ಟೊಂದು ವ್ಯವಸ್ಥೆ ಬಂದಿದ್ದಂತಲೇ ನಮಗೂ ಒಂದು ಅಚ್ಚುಮೆಚ್ಚಿನ ಸ್ಕೂಲು, ಅಚ್ಚುಮೆಚ್ಚಿನ ಒಂದು ಲೈಬ್ರರಿ ಆಗಿದೆ. ಬರ್ತೀರಾ? ಯಾರು ಸಾಯಂಕಾಲ
ಅದನ್ನು ಮಾಡಿಸ್ಕೊಡ್ತೀವಿ ತುಂಬ 8 4 1 ಅವರ ಪುನರ್ ಮಾಸ್ಟರ್ ಬರೋದು